रक्षकाय नमः। समवातं रयिपुत्रं हिमानिजं जयरामातानसम्मोतं तं नमामि शनीश्वराय नमः। ಭಕ್ತ ಮಹಾಶಯರಲ್ಲಿ ಒಂದು ಸವಿನಯ ಪ್ರಾರ್ಥನೆ. ಇದು ಕಡಬಗೆರೆ ಕ್ರಾಸು ಶನೇಶ್ವರ ಸ್ವಾಮಿಯ ಸನ್ನಿಧಿ. ಪ್ರಧಾನ ಅರ್ಚಕರಾದ ಬಸವರಾಜ ಸ್ವಾಮಿಗಳು ಇದರ ಬಗ್ಗೆ ಎರಡು ಮಾತನ್ನು ಹಾಡ್ತಾರೆ, ಕೇಳಿ. ಹೇಳಿ ಸ್ವಾಮಿ, ತಾವು ಎಷ್ಟು ವರ್ಷದಿಂದ ಇದನ್ನು ನಡೆಸ್ಕೊಂಡ್ಬಂದಿದ್ದೀರಾ? ಪರಮಾತ್ಮನ ಮಹಿಮೆ ಏನು? ಇದ್ರ ಬಗ್ಗೆ ಭಕ್ತರಿಗೆ ಒಂದು ಸಂದೇಶವನ್ನು ನೀವು ಕೊಡಬೇಕು. ನಾವು ಹುಟ್ಟಿದ 3 ವರ್ಷ 8 ತಿಂಗಳಿಂದ ಸ್ವಾಮಿ ನಮಗೆ ಮಹಿಮೆ ಆದದ್ದು. ಚಿಕ್ಕ ಮಗುವಿನಿಂದ ನನಗೆ ಅರಿವಿಲ್ಲ. ಆವಾಗ ನನಗೆ ಮಾತಾಡಕ್ಕೆ ಬರ್ತಿರಲಿಲ್ಲ. ತೊದಲು ಮಾತು ಬರ್ತಾಯಿತ್ತು, ಮಾತಲ್ಲಿ ಉಚ್ಚಾರಣೆ ಇಲ್ಲ, ಪೋಲಿತನ ಜಾಸ್ತಿ ಆಗ್ತಿತ್ತು. ಅದಕ್ಕೆ ಚಿಕ್ಕ ವಯಸ್ಸಿನಲ್ಲಿ 3 ವರ್ಷ 8 ತಿಂಗಳಲ್ಲಿ ನನ್ನನ್ನು ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಸ್ವಾಮಿ ಬಿದ್ಮೇಲೆ ಅಲ್ಲಿ ನನ್ನ ತಲೆ ಮೇಲೆ ಏನೋ ಅವರು ನಿಂಬೆಹಣ್ಣಿಟ್ಟು ಒಂದು ಪೂಜೆ ಮಾಡಿದ್ರು ಪೂಜಾರಪ್ಪ. ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡೋದ್ರು. ಅಲ್ಲಿಂದ ನಾನು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಮನೆಯಲ್ಲಿ ಪೂಜೆ ಮಾಡಿದ್ರು ಒಂಥರ ಮೈ ಪ್ರಜ್ಞೆ ತಪ್ಪೋದು, ಮೈಯೆಲ್ಲ ಒಂಥರ ಬೆವರೋದು, ಹಿಂಗೆಲ್ಲ ಆಗ್ತಾಯಿತ್ತು. ಕಾಲಾನುಕ್ರಮೇಣ ಆಗಾಡಿ ಒಂದು 5ನೇ ಕ್ಲಾಸಿಗೆ ಬರೋದಕ್ಕೆ ದೇವಸ್ಥಾನಕ್ಕೆ ಸ್ವಾಮಿ ಕರ್ಕೊಂಡ್ಬಿಟ್ಟ ನನ್ನನ್ನು. ದೇವಸ್ಥಾನಕ್ಕೆ ಪ್ರತಿ ಶನಿವಾರ ದೇವಸ್ಥಾನಕ್ಕೆ 3 ಕಿಲೋ ಮಕ್ಕಳು ಆಗಲಿ 5 ತಿಳಿ ಮಕ್ಕಳಾಗಲಿ. ಅಂದರೆ ನಿಮ್ಮ ವಿದ್ಯಾಭ್ಯಾಸನ ದೇವಸ್ಥಾನಕ್ಕೆ ಪೂಜೆ ಮಾಡ್ತಾನೆ ವಿದ್ಯಾಭ್ಯಾಸ ಮಾಡ್ಕೊಂಡೆ. ವಿದ್ಯಾಭ್ಯಾಸ ಮಾಡ್ಕೊಂಡು SLC ಪಾಸ್ ಮಾಡ್ಕೊಂಡೆ. PUC ಫೇಲ್ ಆಯಿತು. PUC ಫೇಲ್ ಆಗಿ 1977ನೇ ಇಸ್ವಿಯಲ್ಲಿ ಫಸ್ಟ್ PUC, 78 ಸೆಕೆಂಡ್ PUC, 80 ಮದುವೆ ಆಯಿತು, 81 ಕಿರ್ಲೋಸ್ಕಂದಲ್ಲಿ ಅಪಾಯಿಂಟ್ಮೆಂಟ್ ಆಯಿತು. 20 ಈ ಸ್ವಾಮಿನ ನೀವು ಪೂಜೆ ಮಾಡಿದ್ಮೇಲೆ ಭಕ್ತರಿಗೆ ಏನು ಸಂದೇಶ? ಬೇಕಾದಷ್ಟು ಕಷ್ಟ ಪರಿಹಾರ ಆಗಿದೆ. ಮಕ್ಕಳಿದ್ದವರಿಗೆ ಪರಮಾತ್ಮ ಮಕ್ಕಳು ಕೊಟ್ಟಿದ್ದಾನೆ. ಸಾಲದ ಬಾಧೆ ಇದ್ದವರಿಗೆ ಸಾಲದ ಬಾಧೆ ಬಿಡಿಸಿ ಕಾಪಾಡಿದ್ದಾನೆ. ವಿದ್ಯೆ ಬುದ್ಧಿ ಕೊಟ್ಟಿದ್ದಾನೆ. ಮದುವೆ ಆಗದವರಿಗೆ ಹೆಣ್ಣಿಗಾಗಲಿ ಗಂಡಿಗಾಗಲಿ ಮದುವೆ ಆಗದವರಿಗೆ ಮದುವೆ ಮಾಡಿಕೊಟ್ಟಿದ್ದಾನೆ. ಕಂಕಣ ಭಾಗ್ಯ ಕಷ್ಟ ಎಲ್ಲ ನಿವಾರಣೆ ಕೊಟ್ಟಿದ್ದಾನೆ. ಸಂತಾನ ಬಗ್ಗೆ ಕೊಟ್ಟಿದ್ದಾನೆ, ವಿದ್ಯೆ ಕೊಟ್ಟಿದ್ದಾನೆ, ಬುದ್ಧಿ ಕೊಟ್ಟಿದ್ದಾನೆ. ಇಲ್ಲಿ ಸ್ವಾಮಿ ಸಂಚರಣೆ ಇದೆ. ಸ್ವಾಮಿ ಸಂಚರಣೆ ಒಂದು ಸರ್ಪ ಸಂಚಾರಣೆ, ಸ್ವಾಮಿಯಿಂದ ನಾಗಪ್ಪನ ಸಂಚರಣೆ ಇದೆ. ಇದು ಉತ್ಸಾಹ ಇದೆ. ಆ ಉತ್ತದಿಂದ ನಾವು ದೇವಸ್ಥಾನ ಮಾಡಿದ್ವಿ ಇಲ್ಲಿ. ನಾನು ಜೀವನದಲ್ಲಿ ನೋಡೋ ಇಲ್ಲ ಅಂತ ಸರ್ಪಗಳವೆ ಇಲ್ಲಿ ಹೋಗ್ತಾ ಇರ್ತಾವೆ, ಬರ್ತಾ ಇರ್ತಾವೆ, ಆಗವನ್ನ ಕಣ್ಣು ಕಾಣ್ತಾ ಇರ್ತವೆ. ಆಗ ನಾನು ಹೇಳ್ತಾ ನಿಮಗೆ ಏನು ತೊಂದರೆ ಕೊಟ್ಟಿಲ್ಲ? ನಾನು ಒಂದ್ಸಲ ಬಾಲನ್ನು ತುಳಿದ್ಬಿಟ್ಟೆ. ಪೂಜೆ ಮಾಡುವಾಗ ಪೂಜೆ ಜ್ಞಾನದಲ್ಲಿ ಮಂತ್ರ ಹೇಳ್ಕೊಂಡು ಹೋಗ್ತಾ ಇದೆ, ಬಾಲ ಅಂತ ತುಳ್ಕೊಂಡು ಹೋಗ್ಬಿಟ್ಟೆ. ನನಗೇನು ಖರ್ಚು ಇಲ್ಲ, ಏನೂ ಇಲ್ಲ. ಮೊನ್ನೆ ಇವಾಗ 15 ದಿವಸದಲ್ಲಿ ಯಾವ್ದು ಕಟ್ಟಿಗೆ ಅಂತ ಎತ್ಕೊಳಕ್ ಹೋದೆ. ಸ್ವಲ್ಪ ಕಣ್ಣು ಮಂಜಾಗಿತ್ತು, ನನಗೆ ಮೋಡ ಇತ್ತು. ಕಟ್ಟಿಗೆ ಏನೋ ಅಂದ್ಬಿಟ್ಟು ಮರವೇನೋ ಅಂದ್ಬಿಟ್ಟು ಎತ್ಕೊಳಕ್ ಹೋದಾಗ ಸ್ವಾಮಿ ಮುಂದಕ್ಕೆ ಹೋಗ್ಬಿಟ್ಟ ಮಾಡಿ. ಆಮೇಲೆ ಯಾಕಪ್ಪ ಕಳ್ಳೆ ಕಾಣ್ತೀಯ, ನಮ್ಗೆ ಕೆಲಸ ಕಾರ್ಯ ನಡೀತಾ ಇದೆ ಇಲ್ಲಿ. ಸೂರ್ಯ ನವಗ್ರಹಗಳಿಗೆ ಸೂರ್ಯ ಎಕ್ಕ ಚಂದ್ರಕ್ಕಾಗಲಿ ಮಂಗಳ ಬುಧ ಉತ್ತರಾಯಣಿ ಗುರು ಅಳಿ ಹರಿಮರ ಶುಕ್ರ ಅತಿವೃಕ್ಷ ಶನಿಶ್ವರ ಬನ್ನಿಮರ ರಾಹು ಗೆರಕೆ ಕೇತು ದರ್ಬಿ ನವಗ್ರಹ ವೃಕ್ಷಗಳಿಗೆ ನವಗ್ರಹಕ್ಕೆ ಒಂದು ಜಾಗ ಕೊಟ್ಟಿದ್ದೀವಿ. ನವಗ್ರಹ ವೃಕ್ಷಕ್ಕೆ 33 ಜಾಗ ಕೊಟ್ಟಿದ್ದೀವಿ. ಇಲ್ಲಿ ಎಷ್ಟು ದೇವರುಗಳನ್ನ ಪೂಜೆ ಮಾಡ್ತಾ ಇದ್ದೀರಿ ನೀವು? ಒಟ್ಟು 12 ದೇವರು. 12 ದೇವರು. ಮಾರಮ್ಮ, ಲಕ್ಷ್ಮೀದೇವಿ, ಹಳೆಯೂರಮ್ಮ, ಛಾಯಾದೇವಿ, ಆಂಜನೇಯ ಸ್ವಾಮಿ, ವಿಘ್ನೇಶ್ವರ, ಶನೀಶ್ವರ, ಬೆರಗೆ ದೊಡ್ಡವರು ಸಿದ್ದಪ್ಪಾಜಿ, ಮಂಟೇಶ್ವರ ಸಿದ್ದಪ್ಪಾಜಿ, ರಾಜಪ್ಪ ದೊಡ್ಡಮ್ತಾಯಿ ಅಂತ ಅದೊಂದೇ ಗರ್ಭಗುಡಿ ಮಾಡಿದ ಸಿದ್ದಪ್ಪಾಜಿದು, ಕಾಲಭೈರವೇಶ್ವರ, ನವಗ್ರಹ ವೃಕ್ಷ, ನಾಗರಕಲ್ಲು. ಆಮೇಲೆ ಈ ಭಕ್ತಿಗೀತೆ ಬಗ್ಗೆ, ಶನಿ ಮಹಾತ್ಮನ ಒಂದು ಸ್ಮರಣೆ ಬಗ್ಗೆ, ಅವನ ಕಥೆಯ ಹೇಳೋದ್ರ ಬಗ್ಗೆ. ಶನಿವಾತ್ಮನ ಕಥೆಯ ಬಗ್ಗೆ ಅಂತಂದರೆ ನಾನು ಚಿಕ್ಕ ವಯಸ್ಸಿನಿಂದಲೇ ಪರಮಾತ್ಮ ಮರೆ ಬಿದ್ದಿದ್ನಲ್ಲ, ಅಲ್ಲಿಂದನೂ ಪರಮಾತ್ಮ ನಾನು ಎಲ್ಲಿ ಕಥೆ ಮಾಡಿದ್ರು ಅಲ್ಲಿಗೆ ಕರ್ಕೊಂಡೋಗಿ ಬಿಡುವ. ಮತ್ತೆ ಕತೆ ಕಲಿಯೋಕ್ಕೆ ಅಂತ ಹೋಗ್ತಿರಲಿಲ್ಲ ನಾನು. ಕತೆ ಕಲಿಯೋಕ್ಕೆ ಅಂತ ಹೋಗ್ತಿರಲಿಲ್ಲ. ಹೆಸರು ಬೇಳೆ ರಸಾಯನ ಪ್ರಸಾದಕ್ಕೆ ಅಂತ ಹೋಗ್ತಾ ಇದೆ ಅಂತ. ಆಗ ಹೋಯ್ತಾ ಹಾಗೆ ಸ್ವಲ್ಪ ಪರಮಾತ್ಮ ಹತ್ರ ಕೇಳ್ಕೊಂಡ. ರಾಧವಿಕ್ರಮ, ನರ್ತಂಗಾದೇವಿ, ಸತ್ಯರ್ವತ 3 ಕಥೆ ಮಾಡ್ತೀನಿ. ಅದರಲ್ಲೂ ಕೂಡ ಈ ಗಂಗೆ ಗೌರಿ ಮತ್ತು ಶಿವಮಹಿಮೆ ಕಥೆಗಳು ಮಾಡೋದು, ಭಜನೆ ಮಾಡೋದು, ಪರಮಾತ್ಮನ ಶನಿದೇವರ ಆಪೇಕ್ಷೆಯ ಅಂತೆ ಶನಿದೇವರ
ಶಕ್ತಿಯಿಂದ ನಾನು ಆ ದೇವ್ರ ಮೇಲೆ 201 ಹಾಡು ಬರೆದಿದ್ದೀನಿ. ಈಗ ಶನಿ ದೇವ್ರ ಮೇಲೆ 200 ಭಕ್ತರಿಗೋಸ್ಕರ ನೀವು ಒಂದು 4-5 ಭಕ್ತಿಗೀತೆಗಳನ್ನ ಹಾಡಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಹಾಡೋಣ, ದಯಮಾಡಿ ಬನ್ನಿ. ಅದು ನಾವು ಏನು ಮಾಡಿದ್ದೀವಿ ಅಂದರೆ ಪರಮಾತ್ಮನಲ್ಲಿ 201 ಹಾಡಿದ್ದೀನಿ. 201 ಹಾಡು 76 ದೇವತೆಗಳ ಮೇಲೆ 985 ಹಾಡು ಬರೆದಿದ್ದೀನಿ. 1000 ಹಾಡು ಸರದಾರ ಅನ್ಸ್ಕೋಬೇಕು ಅಂತ. ಇವಾಗ ಕ್ಯಾಸೆಟ್ ಮಾಡೋಕ್ಕೂ ಕೂಡ ಇವಾಗ ಎಲ್ಲೋದನ್ನು ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ ಬಂದ್ಬಿಟ್ಟವಲ್ಲ, ಅದರಿಂದ ನಮಗೆ ಕ್ಯಾಸೆಟ್ ಮಾಡೋಕ್ಕೂ ಪ್ರಾಬ್ಲಮ್ ಆಯಿತು. ಅದಕ್ಕೆ ಏನು ಮಾಡಿದೆ, ಎಲ್ಲ ಹಾಡು ಬರ್ತಿದ್ದೀನಿ. ನಮ್ಮ ಶಿಷ್ಯಂದರಿಗೆ, ಭಕ್ತರುಗಳಿಗೆ ಎಲ್ಲ ಹೇಳ್ಕೊಡ್ತೀನಿ, ಭಜನೆ ಮಾಡ್ತೀವಿ. ಅದ್ರ ಬಗ್ಗೆ ದಯಮಾಡಿ ಬರಬೇಕು. ಈಗ ಆ ಹಾಡುಗಳನ್ನ ಈಗ ತಬಲಾ ಮಾಸ್ಟ್ರಾಗಿ ನಮ್ಮ ಬೆಂಗಳೂರು ಹರ್ಷರವರು, ಹಾರ್ಮೋನಿಯಂ ವಾದಕರಾಗಿ ಮುನಿರಾಜನವರು ಈ ಸ್ವಾಮಿಯ ಸೇವೆಗಾಗಿ ಬಂದಿದ್ದಾರೆ. ಅವರಿಗೂ ಕೂಡ ಭಗವಂತ ಆಯುರ ಆರೋಗ್ಯ ಆಯುಷ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ. ಕರ್ಕೊಬನ್ನಿ. ಎಲ್ಲರ ಹೆಸರು ಬರಬೇಕು. ಈಗ ಮಾಡೋ ಉದ್ದೇಶನೇ ಇದು, ಕದ್ದು ಮಾಡುವಂಥದ್ದು.